My dear second BA students, in the previous class I have dealt with the successors of Iltutmish, especially Razia Sultana, and also with regard to Nasiruddin Muhammad. Now today we shall see about Ghiyasuddin Balban, one of the greatest slave rulers, not only the greatest slave rulers but one of the greatest rulers of the Delhi Sultanate. ದೆಹಲಿ ಸುಲ್ತಾನತೆಗೆ ಸುವ್ಯವಸ್ಥೆಯನ್ನು ನೀಡಿದ ಗುಲಾಮಿ ವಂಶದ ಶ್ರೇಷ್ಠ ಸುಲ್ತಾನನಾದ ಘಿಯಾಸುದ್ದೀನ್ ಬಾಲ್ಬನ್ನ ಕುರಿತು ಇವತ್ತು ನಾವು ನೋಡುವುದು. ನಾವೀಗಾಗಲೇ ಇಲ್ತಮಿಷ್ ಮತ್ತು ಆತನ ಉತ್ತರಾಧಿಕಾರಿಗಳ ಬಗ್ಗೆ ಅಧ್ಯಯನವನ್ನು ಮಾಡಿದ್ದೇವೆ. ಘಿಯಾಸುದ್ದೀನನು ಇಲ್ಬಾರಿ ತುರುಷ್ಕ ವಂಶದವನು. ಅವನ ಮೂಲ ಹೆಸರು ಬಹಾವುದ್ದೀನ್. ಅವನು ಯಂಗ್ ಅಥವಾ ಯುವಕನಾಗಿರುವಾಗ ಅವನನ್ನು ಗುಲಾಮನನ್ನಾಗಿ ಮಾರಾಟ ಮಾಡಲಾಯಿತು. ಗುಲಾಮರ ಪ್ರಿಯ ಅಥವಾ ಗುಲಾಮರ ವರ್ತಕ ಎಂದು ಹೆಸರಾದ ಖ್ವಾಜಾ ಜಮಾಲುದ್ದೀನನು, ಬಾಸ್ರಾದ ಜಮಾಲುದ್ದೀನನು ಅವನನ್ನು ಖರೀದಿಸಿ ತಂದು ಇಲ್ತಮಿಷ್ನಿಗೆ ಮಾರ್ತಾನೆ. ನೋಡಿ ಪ್ರಿಯ ವಿದ್ಯಾರ್ಥಿಗಳೇ, ಗುಲಾಮರನ್ನಾಗಿ ಮಾರುವುದು ಬರೇ ಬಡವರನ್ನಂತ ಆಗಬೇಕಾಗಿಲ್ಲ. ನಾವು ಹಲವಾರು ಪ್ರಸಂಗಗಳಲ್ಲಿ ನೋಡ್ತೇವೆ, ಶ್ರೀಮಂತ ಕುಟುಂಬದ ಯುವಕರನ್ನು ಕೂಡ ಅವರ ಕುಟುಂಬಸ್ಥರು ಯಾವುದೋ ದ್ವೇಷದಿಂದ ಸಹೋದರರೆಲ್ಲ ಇಳ್ಕೊಂಡು ಮಾರಾಟ ಮಾಡ್ತಾರೆ, ಇವ್ನು ನಮಗೆ ಬೇಡ ಅಂತೇಳಿ. ಹಾಗೆ ಇರ್ಬೋದು. ಉತ್ತಮ ಕುಲೀನನು ಬಾಲ್ಬನನು ಇಲ್ತಮಿಷ್ನಿಗೆ ಮಾರಾಟ ಮಾಡಲ್ಪಟ್ಟನು. ಅವನು ಬಾಲ್ಯದಿಂದಲೇ ಶ್ರಮಪಟ್ಟು ದುಡಿದ ಕಾರಣ ಉನ್ನತ ಸ್ಥಾನಗಳಿಗೆ ಹೋದನು. ನೀವು ನೋಡಿ, ನಾನು ನಿಮಗೆ ಪುನಃ ಹೇಳ್ತೇನೆ, ಇತಿಹಾಸ ಅಂತ ಹೇಳುವುದು ಬರೇ ಒಂದು ಅಧ್ಯಯನ ವಿಷಯವನ್ನಾಗಿ ನೀವು ಕಲಿಯಬಾರ್ದು. ಜಸ್ಟಿನ್ ಹೇಳುವ ಪ್ರಕಾರ ಅದು ನಮಗೆ ತತ್ವಶಾಸ್ತ್ರವನ್ನು ಉದಾಹರಣೆಗಳೊಂದಿಗೆ ಹೇಳುವ ಒಂದು ಅಧ್ಯಯನ. ಹಿಸ್ಟ್ರಿ ಈಸ್ ಟೀಚಿಂಗ್ ಫಿಲಾಸಫಿ ವಿತ್ ಎಕ್ಸಾಂಪಲ್ಸ್. ಬಾಲ್ಬನ್ನಿಂದ ನಾವೇನು ಕಲೀಲಿಕ್ಕಿದೆ, ಅಶೋಕನಿಂದ ನಮ್ಗೆ ಏನು ಕಲೀಲಿಕ್ಕಿದೆ, ಇದೆಲ್ಲ ನಮ್ಮ ಮನಸ್ಸನ್ನು ಓಪನ್ ಆಗಿರ್ಬೇಕು. ಬಾಲ್ಬನ್ ನೋಡಿ, ಗುಲಾಮನಾಗಿದ್ರು ತಗ್ಗಲಿಲ್ಲ, ಹೊರತಾಗಿ ತನ್ನ ಪರಿಶ್ರಮದಿಂದ ಉನ್ನತ ಸ್ಥಾನಗಳಿಗೆ ಹೋದನು. ಅವನು ಪ್ರಾಂತ್ಯಪಾಲನಾದನು. ಅಮೀರೆ ಶಿಕಾರ್ ಅಂದರೆ ರಾಜನ ಬೇಟೆಗಳ ಕಾಲದ ದಂಡನಾಯಕನಾದನು. ಹೀಗೆ ಉನ್ನತ ಸ್ಥಾನಗಳಿಗೆ ಹೋದ. ಅವನನ್ನು ನಾವು ನೋಡ್ತೇವೆ, ನಾಸಿರುದ್ದೀನ್ ಮೊಹಮ್ಮದ್ನ ಕಾಲದಲ್ಲಿ ಪ್ರಧಾನಮಂತ್ರಿಯನ್ನಾಗಿ ಮಾಡಲಾಯಿತು. ಮತ್ತು ನಾಸಿರುದ್ದೀನ್ ಮೊಹಮ್ಮದನ ಆಡಳಿತ ಎನ್ನುವುದು ವಾಸ್ತವವಾಗಿ 1246 to 1266 ಏನಿದೆ ಅಲ್ಲ, ಅದು 1266 to 86 ಬಾಲ್ಬನ್ ಸುಲ್ತಾನ ಆದ. 1246 to 66 20 ವರ್ಷಗಳ ಕಾಲ ಪ್ರಧಾನಮಂತ್ರಿ ಆಗಿದ್ದರೂ ವಾಸ್ತವವಾಗಿ ರಾಜ್ಯದ ಎಲ್ಲ ಅಧಿಕಾರವನ್ನು, ಆಡಳಿತವನ್ನು ಬಾಲ್ಬನನ್ನೇ ನಿಭಾಯಿಸುತ್ತಿದ್ದ. ನಾನು ನಿಮ್ಗೆ ಈಗಾಗಲೇ ಹೇಳಿದ್ದೇನೆ, ರಯ್ಯಾನನ ನಾಯಕತ್ವದಲ್ಲಿ ಅವನ ವಿರುದ್ಧ ಕೆಲವು ಶ್ರೀಮಂತರು ರಾಜನ ಬಳಿ, ಸುಲ್ತಾನನ ಬಳಿ ಹೋಗ್ತಾರೆ. ಆಗ ಸುಲ್ತಾನ ಬಾಲ್ಬನ್ನನ್ನು ಹೊರ ಕಳಿಸ್ತಾನೆ. ಬಾಲ್ಬನ್ ಮೌನವಾಗಿ ಹೋಗ್ತಾನೆ. ಬಟ್ ಅವನ ಪ್ರಭಾವ ಇನ್ನಷ್ಟು ಜಾಸ್ತಿ ಆಗ್ತದೆ. ಹೇಗೆ? ರಯ್ಯಾನ್ ವಿಫಲನಾದಾಗ ಸುಲ್ತಾನನು ಬಾಲ್ಬನ್ನನ್ನು ಪುನಃ ಕರೀತಾನೆ. 1266ರಲ್ಲಿ ನಾಸಿರುದ್ದೀನ್ ಮೊಹಮ್ಮದನ ಸಾವಿನ ನಂತರ, ಅದರ ಬಗ್ಗೆ ನಾನು ಹೇಳಿದ್ದೇನೆ, ಕೆಲವರು ಹೇಳ್ತಾರೆ ವಿಷ ಹಾಕಿದ, ಬಾಲ್ಬನ್ನೇ ವಿಷ ಹಾಕಿದ ಅಂತೇಳಿ, ಕೆಲವರು ಹೇಳ್ತಾರೆ ಅದು ಅಗತ್ಯ ಇಲ್ಲ ಅಂತೇಳಿ. ವಾಟ್ಸ್ ಎವರ್, ಬಾಲ್ಬನನು 1266ರಲ್ಲಿ ಪಟ್ಟಕ್ಕೆ ಬಂದ ಬಾಲ್ಬನನ ಸಾಧನೆಗಳನ್ನು ನಾವು ಎರಡು ವಿಂಗಡಣೆ ಮಾಡ್ತೇವೆ. ಒಂದು ಆತನ ಗೃಹಾಡಳಿತ ನೀತಿ, ಇನ್ನೊಂದು ಆತನ ವಿದೇಶಾಡಳಿತ ನೀತಿ. ಗೃಹಾಡಳಿತ ಅಂದ್ರೆ ಅವನು ಸುಲ್ತಾನನಾಗಿ ದೆಹಲಿ ಸಾಮ್ರಾಜ್ಯವನ್ನು ಹೇಗೆ ಬಲಿಷ್ಠಗೊಳಿಸಿದ, ಅದನ್ನು ನಾವು ಮೊದಲಿಗೆ ನೋಡೋಣ. ಅವನ ಸುಲ್ತಾನತೆಯನ್ನು ಬಲಿಷ್ಠಗೊಳಿಸಿದ ನೀತಿಗಳು. ಒಂದನೇದು, ಗೃಹಾಡಳಿತದಲ್ಲಿ ಒಂದನೇದು, ಈ ಡಿಸ್ಟ್ರಾಯ್ಡ್ ದ ಫೋರ್ಟೆ. ಚಾಲ್ಸಿ ಶ್ರೀಮಂತರನ್ನು ಆತನು ಸದೆಬಡಿದನು. ಅವನು ಒಬ್ಬ ಚಾಲ್ಸಿ ಶ್ರೀಮಂತನೇ, ಆದರೆ ಅವನು ತಿಳ್ಕೊಳ್ತಾನೆ ಇವರೆಲ್ಲ ಅಧಿಕಾರವನ್ನು ದುರುಪಯೋಗ ಮಾಡ್ತಾ ಇದ್ದಾರೆ, ರಾಜನನ್ನು ಕೈಗೊಂಬೆ ಮಾಡ್ತಾ ಇದ್ದಾರೆ. ಕಿಂಗ್ ಇಸ್ ಮೇಡ್, ದೇ ಬಿಕೇಮ್ ಕಿಂಗ್ ಮೇಕರ್ಸ್ ಆಫ್ ಕಿಂಗ್ ಬ್ರೇಕರ್ಸ್. ಅದರಿಂದ ಯಾವ ಎಲ್ಲ ಚಾಲ್ಸಿ ಶ್ರೀಮಂತರು ಸಣ್ಣ ತಪ್ಪು ಮಾಡ್ತಾರೋ ಅವರನ್ನು ಕಠಿಣವಾಗಿ ಶಿಕ್ಷಿಸ್ತಾನೆ. ಫಾರ್ ಎಕ್ಸಾಂಪಲ್, ವೆನ್ ಗವರ್ನರ್ ಆಫ್ ಬದಾಮ್ ಮಾಲಿಕ್ ಬಾಕ್ಬಕ್, ಬದಾವ್ನಿನ ಪ್ರಾಂತ್ಯಪಾಲನಾದ ಮಾಲಿಕ್ ಬಾಕ್ಬಕನು ಹೆಂಡ ಕುಡಿದು ತನ್ನ ಸೇವಕನನ್ನು ಕೊಲೆ ಮಾಡಿದಾಗ ಬೇರೆ ಸುಲ್ತಾನರಾದ್ರೆ ಅದನ್ನು ಮರೆತು ಬಿಡ್ತಿದ್ರು, ಹೋಗ್ಲಿ ಅವನು ಪ್ರಾಂತ್ಯಪಾಲ ಸೇವಕನನ್ನು ಕೊಂದ ಅಂತೇಳಿ. ಬಟ್ ಅವನನ್ನು ಕಠಿಣವಾಗಿ ಶಿಕ್ಷಿಸ್ತಾನೆ. ಅದೇ ರೀತಿ ಅವಧಿನ ಪ್ರಾಂತ್ಯಪಾಲನಾದ ಐಬತ್ ಖಾನನು
ಒಬ್ಬ ಸೇವಕನ ಕೊಲೆ ಮಾಡಿದಾಗ ಅವನನ್ನು ಕೂಡ ಕಠಿಣವಾಗಿ ಶಿಕ್ಷಿಸ್ತಾನೆ. ಯಾಕೆಂದ್ರೆ ಅವರನ್ನು ನೇಮ್ ಅಂಡ್ ಶೇಮ್, ಅವರನ್ನು ಅವಮಾನಕ್ಕೆ ಒಳಪಡಿಸಿ ಆ ಶ್ರೀಮಂತ ವರ್ಗದ, ವಿಶೇಷವಾಗಿ ಚಾಲ್ಸಿ ಶ್ರೀಮಂತರ ಬಲವನ್ನು ಮುರಿಯುತ್ತಾನೆ. ಸೊ ಫಸ್ಟ್ ಈಸ್ ಈ ಡಿಸ್ಟ್ರಾಯ್ಸ್ ದ ಸ್ಟ್ರೆಂತ್ ಆಫ್ ದಿ ಫೋರ್ಟೆ, ಚಾಲ್ಸಿ ಶ್ರೀಮಂತರ ಬಲ ಮುರಿಯುತ್ತಾನೆ. ಎರಡನೇದು, ಒಂದು ಬಲಿಷ್ಠ ಗೂಢಾಚಾರಿ ಪಂಗಡವನ್ನು ಕಟ್ಟಿಕೊಂಡು ತನ್ನ ದೇಶದ ಒಳಗೆ ಮತ್ತು ಹೊರಗೆ ಯಾರು ಶತ್ರುಗಳು ದಾಳಿ ಮಾಡ್ತಾರೆ ಅಥವಾ ಒಳಗೆ ಯಾರು ಪ್ರಾಂತ್ಯಪಾಲರು ದಂಗೆ ಹೇಳ್ತಾರೆ, ಶ್ರೀಮಂತರು ದಂಗೆ ಹೇಳ್ತಾರೆ, ಅವರನ್ನು ಸದೆಬಡೆದನು. ಗೂಢಾಚಾರಿ ವ್ಯವಸ್ಥೆಯನ್ನು ಬಲಪಡಿಸಿದನು. ಸ್ಟ್ರಾಂಗ್ ಸ್ಪೈ ಸಿಸ್ಟಮ್ ವಾಸ್ ಪುಟ್ ಅಪ್ ದೇರ್ ಬೈ ದ ಎನಿಮೀಸ್ ವೇರ್ ಡಿಸ್ಟ್ರಾಯ್ಡ್. ಓಕೆ, ನೆಕ್ಸ್ಟ್, ಆತನು ಶ್ರೀಮಂತ ವರ್ಗದವರ ಅಧಿಕಾರಿಗಳ ದತ್ತಿಗಳನ್ನು, ದಾನಗಳನ್ನು ರದ್ದುಪಡಿಸಿದನು. ಯಾವುದಾದ್ರೂ ಸುಲ್ತಾನನ್ನು ಈಗಾಗಲೇ ಯಾವುದಾದ್ರೂ ಶ್ರೀಮಂತ ವರ್ಗದವರಿಗೆ, ಯಾವುದಾದ್ರೂ ಅಧಿಕಾರಿಗಳಿಗೆ, ಸುಲ್ತಾನರಿಗೆ ದಾನ ದತ್ತಿಗಳಾಗಿ ಭೂಮಿಯನ್ನು ಕೊಟ್ಟಿದ್ದಾನೆ, ಎಂಡೋಮೆಂಟ್ ಆರ್ ಗಿಫ್ಟ್ಸ್, ಅವುಗಳನ್ನು ಗ್ರಾಂಟ್ಗಳು, ಲ್ಯಾಂಡ್ ಗ್ರಾಂಟ್ಗಳನ್ನು ರದ್ದುಪಡಿಸಿದನು. ಅದರಿಂದ ಅವರನ್ನು ಬಡತನಕ್ಕೆ ಹಾಕಿ ಅವರ ಮೇಲೆ ತನ್ನ ನಿಯಂತ್ರಣವನ್ನು ಸ್ಥಾಪಿಸಿದನು. ಬಾಲ್ಬನ್ನ ಇನ್ನೊಂದು ಮುಖ್ಯ ಗುಣ ಏನಂದ್ರೆ, ಅವನು ಯಾವುದೇ ದುಶ್ಚಟಗಳಿಗೆ ದಾಸನಾಗಿರಲಿಲ್ಲ. ಮಾತ್ರವಲ್ಲ, ತನ್ನ ಅಧಿಕಾರಿಗಳು, ತನ್ನ ರಾಜ್ಯಸಭೆಯ ಸದಸ್ಯರು ಯಾರು ಅಮಲುಕೋರತನ, ಮಾದಕ ದ್ರವ್ಯ ವ್ಯಸನ, ಯಾವುದೇ ರೀತಿಯ ದುಶ್ಚಟಗಳಲ್ಲಿ ಕಂಡು ಬಂದರೆ ಅವರನ್ನು ಕಠಿಣವಾಗಿ ಶಿಕ್ಷಿಸುತ್ತಿದ್ದನು. ಇದರಿಂದ ಭಯ, ಈಗೇನಾಗ್ತದೆ, ರಾಜ್ಯದ ವಿರುದ್ಧ ದಂಗೆ ಏಳುವುದಕ್ಕೆ, ದಾಳಿ ಮಾಡುವುದಕ್ಕೆ ಅಥವಾ ಯಾವುದಾದ್ರೂ ಸಂಚು ಮಾಡಲಿಕ್ಕೆ ಮುಖ್ಯ ಪ್ರೇರೇಪಣೆ ಅಮಲುಕೋರತನದಿಂದ ಬರ್ತದೆ. ಅದರಿಂದ ಅದನ್ನವ ಕೊನೆಗೊಳಿಸಿದನು. ಇನ್ನೊಂದು ಮುಖ್ಯ ವಿಷಯ ಏನೆಂದರೆ, ಶ್ರೀಮಂತ ವರ್ಗದವರು ಪರಸ್ಪರ ವಿವಾಹ ಸಂಬಂಧಗಳನ್ನು ಬೆಳೆಸಿಕೊಳ್ಳದಾಗೆ ನೋಡಿಕೊಂಡನು. ಯಾಕೆ? ಒಬ್ಬ ಶ್ರೀಮಂತ ತನ್ನ ಮಗಳನ್ನು ಇನ್ನೊಬ್ಬ ಶ್ರೀಮಂತನಿಗೆ ಕೊಟ್ಟರೆ ಅವರ ಪ್ರಭಾವ ಅಧಿಕವಾಗುವ ಸಾಧ್ಯ ಇದೆ. ಅವರ ಹತ್ರ ಸಂಪನ್ಮೂಲಗಳು ಜಾಸ್ತಿ ಆಗ್ತವೆ, ಸೈನ್ಯ ಜಾಸ್ತಿ ಆಗಬಹುದು. ಇವನ ಬಳಿ ಒಂದು ಸ್ವಲ್ಪ ಸೈನ್ಯ ಇದೆ, ಅವನ ಬಳಿ ಸ್ವಲ್ಪ ಸೈನ್ಯ ಇದೆ. ಇವರಿಬ್ಬರ ಸೈನ್ಯ ಒಟ್ಟಾದ್ರೆ ನಾಳೆ ಇವರು ಸುಲ್ತಾನ್ನ ವಿರುದ್ಧ ಬರಬಹುದು. ಅದರಿಂದ ನೋ ಇಂಟರ್ ಮ್ಯಾರೇಜ್ ಬಿಟ್ವೀನ್ ದ ನೋಬಲ್ಸ್ ಅಂಡ್ ದ ರಿಚ್ ಆಫೀಸರ್ಸ್ ಆಫ್ ದ ಸ್ಟೇಟ್. ಇದರಿಂದ ಒಂದು ಅವರ ವ್ಯಸನಗಳನ್ನು ನಿಯಂತ್ರಿಸಿದನು, ಅವರು ಸಂಬಂಧಗಳನ್ನು ಹೊಂದದಾಗ ನೋಡಿಕೊಂಡನು. ನೆಕ್ಸ್ಟ್, ದೆಹಲಿ ಸುಲ್ತಾನತೆಯಲ್ಲಿ ಒಂದು ಬಲಿಷ್ಠ ಸ್ಥಾಯಿ ಸೈನ್ಯ, ಸ್ಟ್ಯಾಂಡಿಂಗ್ ಆರ್ಮಿಯನ್ನು ಕಟ್ಟಿದ ಖ್ಯಾತಿ ಬಾಲ್ಬನನಿಗೆ ಸಲ್ಲುತ್ತದೆ. ಯಾಕೆಂದ್ರೆ ಈ ತನಕ ಸುಲ್ತಾನರ ಬಳಿ ಒಂದು ತಮ್ಮದೇ ಆದ ಸ್ವಂತ ಸೈನ್ಯ ಇರ್ತಿರ್ಲಿಲ್ಲ. ಮತ್ತು ಯುದ್ಧದ ವೇಳೆಗೆ ಯಾರೆಲ್ಲ ಸಂಪತ್ತಿನ ಆಸೆಯಿಂದ ಯುದ್ಧ ಮಾಡಿದಾಗ ಯುದ್ಧ ದ್ರವ್ಯ, ಯುದ್ಧ ಲೂಟಿ ಸಿಗ್ತದಲ್ಲ, ಆ ಆಸೆಯಿಂದ ಬರ್ತಾರೆ ಅಂತ ಸೈನಿಕರನ್ನು ಒಟ್ಟು ಮಾಡಿಕೊಂಡು ಹೋಗ್ತಿದ್ರು. ಅವರಿಗೆ ಸೂಕ್ತ ತರಬೇತಿ ಇರ್ತಿರ್ಲಿಲ್ಲ, ಸೂಕ್ತ ಶಸ್ತ್ರಾಸ್ತ್ರಗಳು ಮತ್ತು ಯುದ್ಧ ಪ್ರಾಣಿಗಳು ಇರ್ತಿರ್ಲಿಲ್ಲ. ಅದರಿಂದ ಬಾಲ್ಬನನು ಮೊದಲ ಬಾರಿಗೆ ಒಂದು ಬಲಿಷ್ಠ ಸ್ಥಾಯಿ ಸೈನ್ಯವನ್ನು ಕಟ್ಟುತ್ತಾನೆ ಮತ್ತು ಈ ಸೈನ್ಯವು ಅವನ ಬಲದ ಒಂದು ಪ್ರಮುಖ ಭಾಗವಾಗ್ತದೆ. ನಾವು ವಾಟ್ ಈಸ್ ದಿಸ್ ಕಾನ್ಸೆಪ್ಟ್ ಆಫ್ ಕಿಂಗ್ಶಿಪ್? ಇದೆಲ್ಲ ಗ್ರಾಮಾಡಳಿತದಲ್ಲಿ ಬರ್ತದೆ, ಆಯ್ತಾ? ಸ್ಪೈ ಸಿಸ್ಟಮ್, ಡಿಸ್ಟ್ರಕ್ಷನ್ ಆಫ್ ಫೋರ್ಟೆ, ಗುಲಾಮಿ, ಶ್ರೀಮಂತರ, ಮತ್ತೆ ಡಿಸ್ಟ್ರಕ್ಷನ್ ಆಫ್ ದ ನೊಬಿಲಿಟಿ, ಅದಲ್ಲ ಆರ್ಮಿ. ಈಗ ವಾಟ್ ಈಸ್ ದಿಸ್ ಕಾನ್ಸೆಪ್ಟ್ ಆಫ್ ಕಿಂಗ್ಶಿಪ್? ರಾಜತ್ವದ ಚಿಂತನೆಗಳು ಏನು? ಅವನು ಏನು ಹೇಳ್ತಾನೆ ಅಂದರೆ, ನೋಡಿ, ಇಸ್ಲಾಮಿಕ್ ವಿಶ್ವದಲ್ಲಿ ಎರಡು ರೀತಿಯ ಕಾನ್ಸೆಪ್ಟ್ ಆಫ್ ಕಿಂಗ್ಶಿಪ್ ಸಾಮಾನ್ಯವಾಗಿ ಕಂಡುಬರುತ್ತೆ. ಸಾಮಾನ್ಯವಾಗಿ ಒಂದನೇದು ಕಿಂಗ್ ಈಸ್ ಪವರ್ಫುಲ್, ಎರಡನೇದು ದ ಉಲೇಮಾ ಈಸ್ ಪವರ್ಫುಲ್. ಉಲೇಮಾ ಅಂದರೆ ಧಾರ್ಮಿಕ ನಾಯಕರು. ಬಾಲ್ಬನ್ ಏನು ಹೇಳ್ತಾನೆ ಅಂದರೆ, ನ್ಯಾಯದ ದಿವಸ ಅಲ್ಲಾಹನಿಗೆ ಆಪ್ತನಾದವನು ದೊರೆ, ಧಾರ್ಮಿಕ ನಾಯಕ ಅಲ್ಲ, ರಾಜ. ಯಾಕೆಂದರೆ ರಾಜನ ಕೈಯಲ್ಲಿ ರಾಜ್ಯವನ್ನು ಕೊಡಲ್ಪಟ್ಟಿದೆ. ಬಾಲ್ಬನ್ನ ಪ್ರಕಾರ ರಾಜ್ಯ ಎನ್ನುವುದು ಬರೀ ಒಂದು ಭೌಗೋಳಿಕ ಭೌತಿಕ ವಸ್ತು ಅಲ್ಲ, ಅದು ಒಂದು ಪವಿತ್ರವಾದ ವಸ್ತು. ಆ ಪವಿತ್ರವಾದ ವಸ್ತು ಪವಿತ್ರವಾದ ಅಲ್ಲಾಹನ ಪ್ರೀತಿಯ ವ್ಯಕ್ತಿಯ ಕೈಗೆ ಕೊಡಲ್ಪಟ್ಟಿದೆ. ಬಾಲ್ಬನ್ ಹೇಳ್ತಾನೆ, ರಾಜನು ಅಲ್ಲಾಹನಿಗೆ ಪ್ರಿಯನು. ಆತನು ಜಿಲ್ಲೆ ಇಲಾಯಿ, ತನ್ನನ್ನು ಏನೇನು ಕರೆದುಕೊಂಡ? ಜಿಲ್ಲೆ ಇಲಾಯಿ ಅಂದ್ರೆ ಅಲ್ಲಾಹನ ನೆರಳು ಎಂದು ಕರೆದುಕೊಂಡ. ಅಮೀನ್ ಎ ಮುಮ್ಮೀನ್, ಧರ್ಮದ ದಂಡನಾಯಕ ಎಂದು ಕರೆದುಕೊಂಡ. ದ ಹಾರ್ಟ್ ಆಫ್ ದಿ ಕಿಂಗ್ ಇಸ್ ದ ಸ್ಪೆಷಲ್ ರೆಪೋಸಿಟರಿ ಆಫ್ ದ ಗಾಡ್ಸ್ ಫೇವರ್ ಅಂಡ್ ಇನ್ ದಿಸ್ ಹಿ ಹ್ಯಾಸ್ ನೋ ಈಕ್ವಲ್ ಅಮಂಗ್ ಮೆನ್ಕೈಂಡ್. ಅರಸನ ಹೃದಯ ಎನ್ನುವುದು ಅಲ್ಲಾಹನ ಪ್ರೀತಿಯ ವಿಶೇಷವಾದ ಒಂದು ಸಂರಕ್ಷಣಾ ಜಾಗ. ಆ ಕಾರಣ
ಈ ಲೋಕದಲ್ಲಿ ಅರಸನಷ್ಟು ಶ್ರೇಷ್ಠನಾದವನು ಯಾರೂ ಇಲ್ಲ. ಅದರಿಂದ ಅವನು ಎ ಪವರ್ಫುಲ್ ಕಿಂಗ್ಶಿಪ್, ಬಲಿಷ್ಠವಾದ ರಾಜತ್ವವಾದವನ್ನು ಮುಂದಿಡ್ತಾನೆ. ಈ ತನಕ ಕುತುಬುದ್ದೀನ್ ಐಬಕ್ ಆಗ್ಬೋದು, ಇಲ್ತಮಿಷ್ ಆಗ್ಬೋದು, ಇಂತಹ ಬಲಿಷ್ಠವಾದ ರಾಜತ್ವವಾದವನ್ನು ಮುಂದಿಡಲಿಲ್ಲ. ಆತನು ಜನರು ತನ್ನ ಮುಂದೆ ನಿಂತುಕೊಳ್ಳಬಾರದು, ಸಮಾನರಾಗಿ ನಿಂತುಕೊಳ್ಳಬಾರದು, ಹೊರತಾಗಿ ಮೊಣಕಾಲು ಹಾಕಬೇಕು. ಪಾಯ್ಬೋಸ್, ಮೊಣಕಾಲು ಹಾಕಿ, ಮೊಣಕಾಲೂರಿ ನಾನು ನಿಂತುಕೊಂಡಿದ್ದೇನೆ, ನಾನು ಬಾಲ್ಬನ್ ನಿಂತುಕೊಂಡಿದ್ದೇನೆ ಅಂದರೆ ಬೇರೆ ಅಧಿಕಾರಿಗಳು, ಮಂತ್ರಿಗಳು, ಶ್ರೀಮಂತರು ಅಥವಾ ಜನರು, ಸಾರ್ವಜನಿಕರು ಮೊಣಕಾಲು ಊರಬೇಕು. ಮತ್ತೆ ಸೀಸ್ ದ, ಅರಸನ ಮುಂದೆ ಒಂದು ಪಾಯ್ಬೋಸ್ ನಾನು ಹೇಳಿದೆ, ಮೊಣಕಾಲು ಊರಬೇಕು. ಇನ್ನೊಂದು, ಅರಸನ ಪಾದಗಳ ಮುಂದೆ ಅವರು ತಮ್ಮ ತಲೆಯನ್ನು ಹೊಡಿಬೇಕು, ತಲೆ ಬಾಗಬೇಕು, ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಸೀಸ್ ದ, ಈ ಪದ್ಧತಿಗಳನ್ನು ಅನುಸರಿಸಿದನು. ಮತ್ತು ನವರೂಜ್ ಹಬ್ಬವನ್ನು ಆಚರಿಸಿದನು ಅರಸ. ನವರೋಜ್ ಅಂದ್ರೆ ರಾಜನು ಹಬ್ಬವನ್ನು ಆಚರಿಸುವುದು, ಜನರು ಅದರಲ್ಲಿ ಭಾಗವಹಿಸುವುದು. ಸೊ ಕಿಂಗ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಅಂಡ್ ದಿಸ್ ಕೈಂಡ್ ಆಫ್ ದ ಕಿಂಗ್ಶಿಪ್, ಐಡಿಯಾ ಆಫ್ ಕಿಂಗ್ಶಿಪ್ ವಾಸ್ ನೀಡೆಡ್. ಆ ಕಾಲದಲ್ಲಿ ದೆಹಲಿ ಸುಲ್ತಾನತೆಗೆ ಅಗತ್ಯ ಇದೆ ಎಂದು ಅವನು ಹೇಳ್ತಾನೆ. ಯಾಕೆಂದ್ರೆ ಯಾರಿಗೂ ಭಯ ಇಲ್ಲದ ಪರಿಸ್ಥಿತಿ ಇತ್ತು. ಕುತುಬುದ್ದೀನ್ ಐಬಕನ ನಂತರ ನಾವು ನೋಡ್ತೇವೆ ಸ್ವಲ್ಪ ಕಾಲ ಅಂತ ಪರಿಸ್ಥಿತಿ ಇತ್ತು. ಆದರೆ ಇಲ್ತಮಿಷ್ ಬಂದ, ಇಲ್ತಮಿಷ್ ಬಲಶಾಲಿ ಆಗಿದ್ದ. ಆದರೆ ಇಲ್ತಮಿಷ್ನ ನಂತರ ರಾಜನ ಬಗ್ಗೆ, ಸುಲ್ತಾನ್ನ ಬಗ್ಗೆ ಯಾರಿಗೂ ಭಯ ಇರಲಿಲ್ಲ. ಅದರಿಂದ ಸುಲ್ತಾನತ್ತು ದುರ್ಬಲವಾಗ್ತೋಯ್ತು. ಅದಕ್ಕೆ ಬಾಲ್ಬನ್ ಹೇಳ್ತಾನೆ, ಇಲ್ಲ, ಬಲಶಾಲಿಯಾದ ರಾಜನೀತಿಯನ್ನು ಅನುಸರಿಸಬೇಕು ಎಂದು ಹೇಳ್ತಾನೆ. ಈಗ ಅವನ ವಿದೇಶಾಂಗ ನೀತಿಯ ಬಗ್ಗೆ ಮುಂದಿನ ತರಗತಿಯಲ್ಲಿ ನಾವು ನೋಡುವ.